श्रीशैलेशदयापात्रं विभक्त्यादिगुणार्णवं यतीन्द्रप्रवणं वन्दे रम्यजामातरं मुनिं यो नित्यमच्युतपदाम्बुजयुग्मरुक्मव्यामोहतः तदितराणि धुनायमेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये वेङ्कटाद्रिसमं स्थानं ब्रह्माण्डे नास्ति किञ्चन वेङ्कटेशसमो देवो न भूतो न भविष्यति ॐ नमो वेङ्कटेशाय शेषाद्रिनिलयाय च सिंहाचलनिवासाय श्रीमन्नारायणाय च श्रीमते रामानुजाय नमः श्रीमते वरवरमुनये नमः श्रीमते आयी स्वामिने नमः। ಇವತ್ತು ಭಾರತೀ ನಗರದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂತಹ ಸಂದರ್ಭ. ಆ ಸಂದರ್ಭವನ್ನು ಉಂಟು ಮಾಡಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಕೇಳ್ತಾ ಇದ್ದಂತಹ ಒಂದು ಸುಸಮಯ ಇದೆ. ಬಹಳ ದಿನಗಳಿಂದ ಕೇಳ್ತಾ ಇದ್ದಂತಹ ಒಂದು ಪ್ರಸಂಗ ಇವತ್ತು ನಡೀತಾ ಇದೆ. ದೇವಸ್ಥಾನದ ಆರಂಭಕ್ಕಿಂತ ಮುಂಚೆನೇ ನಾವು ಇಲ್ಲಿ ಬರೋದಕ್ಕೆ ಆರಂಭ ಮಾಡಿದಾಗ ಇದೊಂದು ಕಟ್ಟೆಯಂತಹ ಒಂದು ಜಾಗ. ಇಲ್ಲಿ ಯಾವ ರೀತಿಯಾದಂತಹ ಸೌಲಭ್ಯವೂ ಇಲ್ಲ. ಒಂದು ಕಟ್ಟೆ ಅಂತಂದರೆ ಒಂದು ನೀರು ನಿಂತುಕೊಳ್ಳುವಂತಹ ಒಂದು ಜಾಗ. ಒಂದು ತಣ್ಣಿ ನಿಕ್ಕರೆ ಆ ನೀರು ನಿಲ್ಲುವ ಜಾಗವಾದರೂ ಕುಡಿಯುವ ನೀರಿನ ಸೆಲೆ ಏನಲ್ಲ, ಪುಷ್ಕರಣಿಯೂ ಅಲ್ಲ, ಕೊಳವೂ ಅಲ್ಲ, ಏನೂ ಅಲ್ಲ, ಸರಸ್ಸೂ ಅಲ್ಲ. ಒಂದು ನೀರೆಲ್ಲ ನಿಂತು ಎಮ್ಮೆಗಳು ಮೈ ತೊಳೆಯುವಂತಹ ಸ್ಥಳವಾದ ಒಂದು ಕಟ್ಟೆ ಆಗೋದಿತ್ತು. ಆದರೆ ಈ ಕಟ್ಟೆಯಲ್ಲಿ ಒಂದು ವಿಶೇಷವಾದಂತಹ ಒಂದು ಶಕ್ತಿ ಇತ್ತು. ಆ ಕಟ್ಟೆಗೆ, ಆ ಜಾಗಕ್ಕೆ ಒಂದು ಶಕ್ತಿ. ಇಲ್ಲಿ ಪರಮಾತ್ಮ ಹೊಸದಾಗಿ ಏನು ಬಂದು ನೆಲೆಸಲಿಲ್ಲ. ಇಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ವಿಗ್ರಹ ರೂಪದಲ್ಲಿ ಬಂದೇ ಹೊರತು ಅವನು ಮೊದಲೇ ಬಂದಿದ್ದ ಇಲ್ಲಿ. ಯಾಕೆ ಅಂತ ಕೇಳಿದ್ರೆ, ಈ ಊರಿನಲ್ಲಿ ಸುಮಾರು 4-5 ಇನ್ನೂ ಜಾಸ್ತಿನೇ, 4-5 ಸಾವಿರಕ್ಕೂ ಹೆಚ್ಚು ಸುತ್ತಮುತ್ತಲ ಹಳ್ಳಿಯೆಲ್ಲ ಸೇರಿ ಸುಮಾರು 12,000ಕ್ಕೂ ಹೆಚ್ಚು ವೆಂಕಟಪ್ಪನ ಒಕ್ಕಲಿನ ಜನ ವಾಸ ಮಾಡುವಂತಹ ಜಾಗ. ಅವರೆಲ್ಲ ಪರಮ ಭಕ್ತರು. ಸಾವಿರಾರು ವರ್ಷಗಳಿಂದಲೂ ಅವರಿಗೆಲ್ಲ ದಾಸಯ್ಯ ದೀಕ್ಷೆಯನ್ನು ತೆಗೆದುಕೊಂಡು ಎಲ್ಲ ದಾಸ ದೀಕ್ಷೆಗಳನ್ನು ಪಡೆದು ಇವರೆಲ್ಲರ ಮನೆತನದಲ್ಲಿ ಕುಲದೇವತೆ ಬಂದು ವೆಂಕಟರಮಣ ಸ್ವಾಮಿ. ಕುಲದೇವತೆ ವೆಂಕಟರಮಣ, ಆದಿನಾರಾಯಣ, ಚಲುವನಾರಾಯಣ, ಈ ರೀತಿ ಎಲ್ಲ ದಾಸ ಒಕ್ಕಲಿನ ಬಹಳ ಜನ. ಹಾಗೆ ಭೈರವನ ಒಕ್ಕಲು ಇಲ್ಲ ಅಂತಲ್ಲ, ಎಲ್ಲರೂ ಇದ್ದಾರೆ. ಅದು ದಾಸ ಒಕ್ಕಲು ಅಧಿಕ. ಸೊ ಹೀಗಾಗಿ ಈ ದಾಸ ಒಕ್ಕಲು ಜನ ಎಲ್ಲ ಸೇರಿ ವರ್ಷಕ್ಕೆ ಒಂದು ಬಾರಿ ಗೋವಿಂದ ನಾಮ ಸ್ಮರಣೆಯನ್ನು ಮಾಡ್ತಾ ಸುಮಾರು 12,000 ಜನ ಇಲ್ಲಿ ಒಂದೇ ಏಕಕಾಲಕ್ಕೆ ವೆಂಕಟರಮಣ ಸ್ವಾಮಿಯ ಒಂದು ಫೋಟೋವನ್ನು ಇಟ್ಕೊಂಡು ಪರ ಅನ್ನುವಂತಹ ಉತ್ಸವವನ್ನು ಮಾಡ್ತಾರೆ. ನಮ್ಮ ಶ್ರೀ ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಪರಮಾತ್ಮನನ್ನು 5 ವಿಧವಾಗಿ ಕಾಣ್ತೀವಿ. ಪರ, ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚಾವತಾರ ಭೇದಾತ್ ಅಂತ. ಪರ ಅಂದರೆ ಸಾಕ್ಷಾತ್ ನಾರಾಯಣ, ಶ್ರೀಮನ್ನಾರಾಯಣ ಪರಮಪದದಲ್ಲಿ ಪಾರ್ಕಡಲಲ್ಲಿ ಇರುವಂತಹ ಒಂದು ರೂಪ, ಅದನ್ನು ಪರ ಅಂತ ಕರಿತೀವಿ. ಅದನ್ನೇ ಪರಾಶಕ್ತಿ. ಇವರೆಲ್ಲ ಹಳ್ಳಿಯವರಾದರೂ ಕೂಡ ಮಾಡುವ ಎಲ್ಲ ಕ್ರಿಯೆಗಳು ಕೂಡ ವೇದಾಂತ ಪರವಾಗಿದೆ. ಪರ ಮಾಡೋದು ಅಂತಾರೆ. ಹಾಗಿದ್ರೆ ಏನು ಅಂತ ಕೇಳಿದ್ರೆ, ಆ ಪರಬ್ರಹ್ಮ ಸ್ವರೂಪಿಯಾದ ನಾರಾಯಣನನ್ನು ಕುರಿತು ಯಜನ ಮಾಡೋದೇ ಪರ ಅಂತ ಹೆಸರು. ಅದು ಮೊದಲಿಂದ ಬಂದಿದೆ. ಯಾರು ಹೇಳಿದಾರೋ ಆ ಪದನ, ಆ ಪದ ಹಾಗೇ ನಡ್ಕೊಂಡು ಬಂದಿದೆ. ನಾವೇನು ಮಾಡ್ತೀವಿ, ಪರ ಪುರ ಮಾಡ್ತೀವಿ ಅಂತೀವಿ. ಪರ ಮಾಡೋದು ಅಂದ್ರೆ ಏನು? ಭಗವಂತನ ಹೆಸರಲ್ಲಿ ಒಂದು 10 ಜನ ಕೂಟವನ್ನು ಹಾಕೋದು. ತಮ್ಮ ಅಡಿಯಾರ್ಕ್ ಅಂತ. ಹಾಗೆ ನಾವೆಲ್ಲ ಏನಪ್ಪ ಅಂತಂದ್ರೆ ಆ ಭಗವಂತನ ದಾಸರಲ್ಲಿ ಅನ್ನೋದು ಅಷ್ಟೇ. ನಮ್ಗೆ ಯಾರಿಗೂ ಊಟ ಆಗ್ತಾ ಇದ್ದೀರಿ? ಭಗವಂತನ ಹೆಸರಲ್ಲಿ ಭಗವಂತನ ದಾಸರಿಗೆಲ್ಲ ಊಟ ಆಗ್ತಾ ಇದ್ದೀರಿ. ಅದಕ್ಕೇನು ಹೆಸರು? ಪರ. ಯಾಕೆ ಅಂದರೆ ಭಕ್ತರೆಲ್ಲರೂ ಸಂತೋಷಗೊಂಡ್ರೆ ಆ ಪರಮಾತ್ಮನಿಗೆ ಸಂತೋಷ ಆಗುತ್ತೆ ಅನ್ನೋದಷ್ಟೇನೆ. ಹಾಗಾಗಿ ಇಂತಹ ಪರವನ್ನು ನಡೆಸ್ಕೊಂಡು ಬರ್ತಾ ಇದ್ರು. ಇನ್ನು ವ್ಯೂಹ, ವಿಭವ, ಅಂತರ್ಯಾಮಿ, ಅರ್ಚಾವತಾರ ಎಲ್ಲ ಇದ್ದಿದ್ದೆ. ಅಂತರ್ಯಾಮಿ ಅಂತೂ ನಿಮ್ಮ ಎಲ್ಲರ ಮನಸ್ಸಿನಲ್ಲೂ ಇದ್ದ. ಆದರೆ ಅರ್ಚಾವತಾರ ಅವ್ರಿಗೆ ಬೇಕಾಗಿತ್ತು. ಅದನ್ನು ಫೋಟೋ ಇಟ್ಕೊಂಡು ಅರ್ಚಾವತಾರದಲ್ಲಿ ಮಾಡ್ತಾ ಇದ್ರು. ಒಂದು ಶುಭ ಕಾಲಗಳಿಗೆ ಬಂತು. ಇವರಿಗೆಲ್ಲ ಮನಸ್ಸಲ್ಲಿ ಅನ್ನಿಸ್ತು, ಏನಪ್ಪ ಅಂತಂದರೆ
ಈ ಫೋಟೋ ಇಟ್ಕೊಂಡು ಪರ ಮಾಡೋ ಬದಲು ಒಂದು ಅರ್ಚಾವತಾರವನ್ನೇ ಇಲ್ಲಿಗೆ ಯಾಕೆ ಕರ್ಕೊಂಡು ಬರಬಾರ್ದು ಅಂತ ಬಂತು. ಅಂದ್ರೇನು, ಪರಮಾತ್ಮ ಪರರೂಪದಲ್ಲಿದ್ದವನು ಆಗ್ಲೇ ಬರ್ತಿದ್ದ, ಈಗ ಅಂತರ್ಯಾಮಿಯಾಗಿ ಬರ್ತಿದ್ದ, ದಾಸರೂಪದಲ್ಲಿ ಬರ್ತಿದ್ದ, ಅವಾಗ ಅರ್ಚಾವತಾರವಾಗಿ ಬರಬೇಕು ಅಂತ ಅವನು ಸಂಕಲ್ಪ ಮಾಡಿಬಿಟ್ಟ. ಸೊ ಹಾಗಾಗಿ ಈ ಕಟ್ಟೆ ಇದ್ದಂತಹ ಜಾಗದಲ್ಲಿ ಒಂದು ದೇವಾಲಯವನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮ ವೆಂಕಟರಮಣ ಸ್ವಾಮಿ ಒಕ್ಕಲವರೆಲ್ಲ ಒಂದು ಟ್ರಸ್ಟನ್ನು ಮಾಡಿಕೊಂಡು ಆ ಕೆಲಸವನ್ನು ಆರಂಭ ಮಾಡಿದ್ರು. ಈ ಕೆಲಸ ಆರಂಭ ಮಾಡಿದಾಗ ಅಲ್ಲಿಂದಲೂ ನಮಗೆ ಅವರು ನಮ್ಮ ಪರಿಚಯವಾದಾಗಲಿಂದಲೂ ಅವರು ಕೇಳ್ತಾ ಇದ್ದಿದ್ದು ಒಂದೇ, ನಮಗೆ ಯಾರೋ ಕುಲಗುರುಗಳು ಬರ್ತಾ ಇದ್ರಂತೆ, ಆ ಕುಲಗುರುಗಳು ಯಾರು ಅಂತ ಗೊತ್ತಿಲ್ಲ, ಅವರು ಯಾರೋ ಬರ್ತಾ ಇದ್ರು ನಮಗೆ ಗೊತ್ತಿಲ್ಲ, ಎಲ್ಲಿಂದ ಬರ್ತಾ ಇದ್ರು, ಹೇಗೆ ಯಾಕೆಂದ್ರೆ ನಮಗೆ ಸತ್ಯವನ್ನು ಹೇಳಬೇಕಾದ್ರೂ ಕೂಡ ಯಾರು ಅಂತ ಗೊತ್ತಾದ್ರೆ ತಾನೇ ನಾವು ಹೇಳೋದಕ್ಕೆ ಸಾಧ್ಯ. ಆದರೆ ಇವರೆಲ್ಲ ಬಂದು ನಮ್ಮನ್ನ ನೀವು ಬರಬೇಕು ಅಂತ ಹೇಳಿದ್ರು, ನಾವು ಬಂದ್ವಿ. ಏನೋ ಭಗವಂತ ನನ್ನನ್ನು ಅದಕ್ಕೆ ಆಯ್ಕೆ ಮಾಡಿಕೊಂಡು ನನ್ನನ್ನು ಕರ್ಕೊಂಡ್ಬಂದ. ಇಲ್ಲದ್ರೆ ನಮಗೇನು ಯೋಗ್ಯತೆ ಇದೆ, ಆ ಪರಮಾತ್ಮನ ಕೃಪೆಯಿಂದ ನಾವು ಇದಕ್ಕೆ ಬಂದು ಜಾಯಿನ್ ಆದ್ವಿ. ಈ ಪರಮಾತ್ಮನ ಉತ್ಸಾಹದಿಂದ ಈ ದೇವಸ್ಥಾನ ಆರಂಭವಾಯಿತು. ಆವತ್ತು ಬಹಳ ದೊಡ್ಡ ದೊಡ್ಡ ವಿದ್ವಾಂಸರು, ದೊಡ್ಡ ಜ್ಞಾನಿಗಳು ಎಲ್ಲ ಭೂಪೂಜೆ ಆಯಿತು. ಆದಿಚುಂಚನಗಿರಿ ಮಹಾಸ್ವಾಮಿಗಳು, ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಬಂದಿದ್ದರು. ಅವರು ಗುರು ಪೂಜೆಯನ್ನು ಮಾಡಿಟ್ರು. ಅದಾದಮೇಲೆ ಬಹಳ ಬೇಗ ದೇವಸ್ಥಾನ ಆರಂಭವಾಯಿತು. ಮಧ್ಯದಲ್ಲಿ ಒಂದಷ್ಟು ಕೋವಿಡ್ ಬಂತು, ತೊಂದರೆ ಆಯಿತು. ಅದರ ಮಧ್ಯದಲ್ಲೂ ಏನೂ ಸಮಸ್ಯೆ ಆಗಿದೆ. ನಿಮಗೆ ಇನ್ನೊಂದು ಆಶ್ಚರ್ಯವಾದದ್ದು ಹೇಳ್ಬೋದು, ಭಗವಂತ ಅಕಿಂಚನೋ ಅನನ್ಯ ಗತಿ ಶರಣ್ಯಾತ್ಮಪಾದ ಮೂಲಂ ಶರಣಂ ಪ್ರಪದ್ಯೆ ಅಂತ ನಮ್ಮ ಶಾಸ್ತ್ರಗಳಲ್ಲಿ ಹೇಳೋ ಹಾಗೆ, ಅಕಿಂಚನಃ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲಪ್ಪ, ನನ್ನ ಕೈಯಲ್ಲಿ 10 ರೂಪಾಯೂ ಇಲ್ಲ, ಆದರೂ ನೀ ಮಾಡಿಸ್ಕೊ ಅನ್ನೋಂಗೆ ಇವರ ಕೈಯಲ್ಲೂ 10 ರೂಪಾಯೂ ಇಲ್ಲ. ಇದನ್ನು ಆರಂಭಿಸಿದಾಗ ಇದೇ ಸತ್ಯ. ಇವರ ಹತ್ರ ಯಾರ ಹತ್ರನೋ ಯಾರು ಕೋಟಿಗಟ್ಟಲೆ ದುಡ್ಡಿಟ್ಟವರಲ್ಲ. ಆ ಪರಮಾತ್ಮನ ಹತ್ರ ನಾವು ಕೇಳಬೇಕಾಗಿರೋದೇನು, ಆಕಿಂಚನ್ಯ, ಏನು ಇಲ್ಲ, ನೀ ಕಾಪಾಡು ಅಂದ್ಬಿಟ್ರೆ ಸಾಕು. ಆ ಭಾವ ಇವರಲ್ಲಿತ್ತು. ಹಾಗಾಗಿ ಆಕಿಂಚನ್ಯತ್ವದಿಂದ ಇವರದನ್ನು ನಿಲ್ಲಿಸ್ಕೊಂಡ್ರು. ಆ ಭಗವಂತ ಅನುಗ್ರಹ ಮಾಡಿದ ಅಂತ ಒಂದು ಅದ್ಭುತವಾದ ದೇವಾಲಯವನ್ನು ಕಟ್ಟಿಸಿದ್ರು. ಪ್ರತಿಷ್ಠೆಯಲ್ಲೂ ಕೂಡ ಮಹಾ ವಿಚಾರಗಳೆಲ್ಲ ನಡೆದು ಸಾಕ್ಷಾತ್ ಯತಿರಾಜ ಜೀಯರ್ ಸ್ವಾಮಿಗಳು ಇಲ್ಲಿಗೆ ಆಗಮಿಸಿದ್ರು. ಅವರ ನಮ್ಮ ಆಚಾರ್ಯರು ಹೇಳ್ತಾರೆ, ಇಲ್ಲೈಲೋಕಾಚಾರ್ಯರು ಸ್ವಾಮಿಗಳು ಹೇಳುವಾಗ, ಪ್ರತಿಷ್ಠೆ ಅಂದ್ರೆ ಏನು ಅಂತ ಕೇಳಿದ್ರೆ, ಪರಮ ಭಾಗವತ ಕರಸ್ಪರ್ಶತ್ತಾಲೆ ಸಾನ್ನಿಧ್ಯಂ ಏರ್ಪಡುವಳವಿಲ್ ಅಂತಾರೆ. ಪರಮ ಭಾಗವತರ ಕರಸ್ಪರ್ಶ ಆದ್ರೆ ಸಾಕಲ್ವೇ, ಅದಕ್ಕೆ ಇನ್ನೇನು ಬೇಕು. ಯತಿರಾಜ ಸ್ವಾಮಿಗಳು ಬಂದರು, ಆದಿಚುಂಚನಗಿರಿ ಸ್ವಾಮಿಗಳು ಬಂದರು, ಮೈಸೂರಿನ ಮಹಾರಾಜರು ಬಂದರು, ನಮ್ಮ ಮೇಲುಕೋಟೆಯ ಎಲ್ಲ ನಮ್ಮ ರಾಮಪ್ರಿಯ, ನಮ್ಮ ಶ್ರೀನಿವಾಸ ನರಸಿಂಹನ್, ಹಾಗೇನೆ ಎಲ್ಲ ಫ್ಯಾಮಿಲಿಯವರು, ನಮ್ಮೆಲ್ಲ ದೊಡ್ಡ ದೊಡ್ಡ ವೇದ ಪಾರಾಯಣದವರು ಎಲ್ಲ ಬಂದು ಸಾಂಗವಾಗಿ ಪ್ರತಿಷ್ಠೆ ನಡೆದರು. ಪ್ರತಿಷ್ಠೆಯ ದಿನ 48,000 ಜನರಿಗೆ ಒಂದು ಮಂಡಲ. ಶಾಸ್ತ್ರಗಳಲ್ಲಿ 48 ಅನ್ನೋದು ಒಂದು ನಂಬರ್. 48,000ಕ್ಕೂ ಅಧಿಕ ಸಹಸ್ರ ಜನರಿಗೆ ನಾವೆಲ್ಲ ಬಫೆ ಸಿಸ್ಟಮಲ್ಲಿ ಊಟ ಕೊಡೋದು ಬೇಡ, ಅದು ನಮ್ಮ ಸಿಸ್ಟಮ್ ಅಲ್ಲ, ಸಂಪ್ರದಾಯವಲ್ಲ. ಕೂರಿಸಿ ಊಟ ಹಾಕ್ಬೇಕು, ಎಲ್ಲರಿಗೂ ಹೋಳಿಗೆ ಊಟ ಹಾಕ್ಬೇಕು, ಎಲ್ಲರಿಗೂ ಬಾಳೆ ಎಲೆ ಊಟ ಹಾಕ್ಬೇಕು ಅಂತ ಹೇಳಿ 48,000 ಜನರಿಗೂ ಅದೇ ಬಾಳೆ ಎಲೆ ಊಟವನ್ನು ಹಾಕಿದ್ರು. ಈ ನನಗೆ ಮಹಾಭಾರತದಲ್ಲಿ ಪಾಕಶಾಲೆಗಳ ಬಗ್ಗೆ ಬರ್ತದೆ. ರಾಜ ರಂತಿದೇವನ ಅರಮನೆಯಲ್ಲಿ, ಅಂಬರೀಷನ ಅರಮನೆಗಳಲ್ಲಿ ಅಡಿಗೆ 24 ಗಂಟೆನೂ ನಡೀತಾ ಇತ್ತು, ಸಹಸ್ರಾರು ಜನ ಊಟ ಮಾಡ್ತಾ ಇದ್ರು ಅಂತ ಮಹಾಭಾರತದಲ್ಲಿ ಬರ್ತದೆ. ಹಾಗೆ ಇಲ್ಲಿ ಹೋಗಿ ಒಂದಿನ ಮಲಗಿದ್ದೀನಿ, ಇಲ್ಲಿ ಅಡಿಗೆ ಮಾಡ್ತಾ ಇದ್ದಿದ್ದನ್ನು ನೋಡಿ ಗಾಬರಿ ಆಗ್ಬಿಟ್ಟೆ. ಎಷ್ಟು ಪಾತ್ರೆಗಳು, ಎಷ್ಟು ಜನಕ್ಕೆ ಊಟ, ಎಷ್ಟು ದವಸ, ಎಷ್ಟು ಅಗ್ನಿ, ಎಲ್ಲವನ್ನೂ ಅದ್ಭುತವಾಗಿ ಮಾಡಿದ್ರು. ಇಷ್ಟೆಲ್ಲ ಮಾಡಿದಂತಹ ಅಡಿಗೆ ಊಟವೂ ಆಯಿತು. ಒಂದು ಪ್ರಾಣ ಪ್ರತಿಷ್ಠೆ ಆಯಿತು ಭಗವಂತನಿಗೆ. ಒಂದು ಕ್ಷಣ ಮಳೆ ಸುರಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರಾಣ ಪ್ರತಿಷ್ಠೆಯಾಗಿ ಕುಂಭಾಭಿಷೇಕ ಪ್ರಾಣ ಪ್ರತಿಷ್ಠೆ ಆಗಿದೆ, ಮಳೆ ಸುರಿಯೋದಕ್ಕೆ ಸ್ಟಾರ್ಟ್. ಇದೇನು ಮಳೆ ಬಂದ್ಬಿಟ್ರಿ, ಎಲ್ಲಪ್ಪ ಕಾರ್ಯಕ್ರಮ ನಿಂತು ಹೋಗ್ಬಿಟ್ರಿ, ನಮ್ಮ ಕತೆ ಏನಪ್ಪ ಅಂತ ಅನ್ಕೊಳ್ಳೋಷ್ರೊಳಗೆ ದೇವದುಂದು ಭಯೋನೇದು ವಿಮಲಾಶ್ಚ ದಿಶೋ ಭವನ್ ಬರ್ತದೆ. ಪುಷ್ಪವೃಷ್ಟಿ ಮವ ಕಿರಣ್ ಅಂತ ಬರುವ ಹಾಗೆ ದೇವದುಂದುಬಿ ಹೊಡಿತು, ಆಕಾಶಗಳೆಲ್ಲ ನಿರ್ಮಲವಾಯಿತು, ಆ ಪರಮಾತ್ಮನ ಸಾಕ್ಷಾತ್ಕಾರವಾಯಿತು, ದೇವತೆಗಳೇ ಪುಷ್ಪವೃಷ್ಟಿಯನ್ನು ಮಾಡಿದ್ರು ಅನ್ನೋ ಹಾಗೆ ಕೇವಲ ಒಂದು 10 ನಿಮಿಷನೂ ಇಲ್ಲ ಮಳೆ. ಪ್ರಾಣ ಪ್ರದೇಶ ಅದು ಎಲ್ಲಿ, ಇಡೀ ಮಂಡ್ಯ ಜಿಲ್ಲೆಗೆ ಎಲ್ಲೂ ಇಲ್ಲ. ಈ ಊರಿನ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಮಳೆ. ಹಾಗೆ ಒಂದು ಭಗವತ್ ಸಾನ್ನಿಧ್ಯ ಏರ್ಪಡಿತು. ಸಾವಿರಾರು ಜನ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಕ್ಯೂನಲ್ಲಿ. ಅಷ್ಟು ಚೆನ್ನಾಗಿ ವೈಭವದಲ್ಲಿ ನಾವೆಲ್ಲ ಕಮಿಟಿಯವರು
ಬಹಳ ಚೆನ್ನಾಗಿ ನಡೆಸೋದು. ಇದು ಸ್ವಾಮಿಗಳ ಗಮನಕ್ಕೆ ತರಬೇಕು ಅಂತ ಇದನ್ನು ನಾನು ನಿವೇದನೆ ಮಾಡ್ತೀನಿ. ಆದರೆ ಪ್ರತಿದಿನ ಪೂಜೆ ಆಗ್ತಾ ಇದ್ದಾಗಲೂ, ಪ್ರತಿ ಸಲ ನನ್ನನ್ನು ಭೇಟಿಯಾದಾಗಲೂ ಅವರು ಒಂದಷ್ಟು ಹೊಸ ಹೊಸ ವಿಚಾರಗಳನ್ನು ತಮ್ಮ ಕುಲಗುರುಗಳ ಬಗ್ಗೆ ಹೇಳ್ತಾರೆ. ಅವರು ಅಲ್ಲಿಂದ ಬರ್ತಿದ್ರು, ಇಲ್ಲಿಂದ ಬರ್ತಿದ್ರು, ಡೆಂಕಣಿ ಕೋಟೆಯಿಂದ ಬರ್ತಿದ್ರು ಅಂತ ಅವರು ಹೇಳಿದ್ರು. ಈ ಡೆಂಕಣಿ ಕೋಟೆಯಿಂದ ಬರ್ತಿದ್ರು ಅಂತ ಹೇಳಿದ ಮೇಲೆ ನಮಗೆ ಅದು ಕನ್ಫರ್ಮ್ ಆಯಿತು, ಇದು ಜಗನ್ನಾಥ ಸ್ವಾಮಿಗಳೇ ಇದು, ಆಯಿ ಸ್ವಾಮಿಗಳೇ ಇದು. ಅಂದರೆ ಅವ್ರ ತಂದೆಯವರು, ಅವ್ರ ಪರಂಪರೆಯವರು ಬರ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿ ಶಾಸ್ತ್ರವನ್ನು ತಿಳಿದು ಶಾಸ್ತ್ರವನ್ನು ಆಚರಣೆ ಮಾಡ್ತಾ, ಅಂದರೆ ಶಾಸ್ತ್ರವನ್ನು ಆಚರಣೆ ಮಾಡುವುದು, ಅನುಷ್ಠಾನ ಮಾಡುವುದು ಎರಡು ಬಹಳ ಸುಲಭ. ಆಚಾರ್ಯ ಅಂದ್ರೇನು, ಆಚಿನೋತಿ ಶಾಸ್ತ್ರಾಣಿ ಸ್ವಯಂ ಆಚರತೆ ಎಷ್ಟು ಸಹ ಆಚಾರ್ಯ ಅಂತ. ಆಚಿನೋತಿ ಶಾಸ್ತ್ರಾಣಿ, ಶಾಸ್ತ್ರಗಳನ್ನು ಚೆನ್ನಾಗಿ ತಿಳ್ಕೊಂಡಿರಬೇಕು, ಅಷ್ಟೇ ಇದ್ದ ಅದನ್ನು ಅನುಷ್ಠಾನದಲ್ಲಿ ಇಟ್ಟಿರಬೇಕು ಅಂತ ಅವನಿಗೆ ಆಚಾರ್ಯ ಅಂತಾರೆ. ಹೀಗೆ ಆಚಾರ್ಯಾನುಷ್ಠಾನ ಸಂಪನ್ನರಾದಂತಹವರು ಡೆಂಕಣಿ ಕೋಟೆಯಲ್ಲಿ ಇವತ್ತಿನ ತಲೆಮಾರಿಗೂ ನಮಗೆ ಗೊತ್ತಿರೋ ಹಾಗೆ ಆಯಿ ಸ್ವಾಮಿಗಳೇ. ಆದ್ದರಿಂದ ಆಯಿ ಜಗನ್ನಾಥ ಸ್ವಾಮಿಗಳಿಗೂ ಇದಕ್ಕೂ ಒಂದು ಕನೆಕ್ಷನ್ ಇರಬೇಕು ಅನ್ನೋದು ನಮ್ಮ ಬಲವಾದ ನಂಬಿಕೆ ಬಂತು. ಅದಾದ್ಮೇಲೂ ನಾವು ನೋಡಿ, ಎಲ್ಲ ವಿಚಾರಗಳನ್ನು ನೋಡಿದ್ರೆ ಈಗ ಅನ್ನಿಸ್ತಾ ಇದೆ ನಮಗೆ. ಆದರೆ ನಮಗೆ ಕನ್ಫರ್ಮೇಷನ್ ನಾವೆಂಗೆ ಹೇಳೋದು ನಮಗೆ ಗೊತ್ತಿಲ್ಲ. ಹೇಳ್ತಾ ಇರೋ ಲೆಕ್ಕಾಚಾರಗಳನ್ನೆಲ್ಲ ನೋಡಿದ್ರೆ, ಯಾಕಂದ್ರೆ ಒಂದು ಕಾಲದಲ್ಲಿ ಡೆಂಕಣಿ ಕೋಟೆ ಒಂದು ಸಾಕ್ಷಾತ್ ದೊಡ್ಡ ಅಗ್ರಹಾರ. ಅಲ್ಲಿ ದೊಡ್ಡ ವಿದ್ವಾಂಸರಿತ್ತು. ಮೇಲ್ಕೋಟೆಗೂ ಡೆಂಕಣಿ ಕೋಟೆಗೂ ಅಷ್ಟೊಂದು ಸಂಬಂಧ. ಬಹಳ ಎರಡು ದಿವ್ಯ ದೇಶಗಳ ಒಂದು ರಿಪ್ಲಿಕಾ, ಪ್ರತಿಬಿಂಬದ ಥರ, ಕನ್ನಡಿಯಲ್ಲಿರುವ ಪ್ರತಿಬಿಂಬದ ಥರ ಅಲ್ಲಿ ಆ ರೀತಿಯಾದಂತಹ ಒಂದು ಸಂಬಂಧ. ನಮ್ಮ ಆಯಿ ಸ್ವಾಮಿಗಳು, ಇವರಿಗೆ ಆಯಿ ಅಂತ ಹೆಸರು ಬರೋದಕ್ಕೆ ಒಂದು ಕಾರಣ ಉಂಟು. ಈ ಆಯಿ ಅಂತಂದ್ರೆ ತಾಯಿ ಅಂತ. ಚಲಮನಾರಾಯಣ ಸ್ವಾಮಿಗೆ ಅವನನ್ನು ನಿತ್ಯವೂ ಹಾಲು ಕೊಟ್ಟು ಆ ತಾಯಿಯ ಥರ ನೋಡ್ಕೊಂಡಿದ್ರಿಂದ ಇವರಿಗೆ ಆಯಿ ಅಂತ ಹೆಸರು. ನಮ್ಮ ಪರಂಪರೆಯಲ್ಲಿ ಬರುವಂತಹ ವರವರ ಮುನಿಗಳು ಅಂತೊಬ್ರು, ಅವರು ಆಯಿ ಸ್ವಾಮಿಗಳ ಹತ್ರ ಶಿಷ್ಯತ್ವ ಮಾಡಬೇಕು ಅಂತ ಅವ್ರಿಗೆ ಆಸೆ ಇತ್ತು. ಅಂದ್ರೆ ಯೋಚನೆ ಮಾಡಿ, ಅವರೇ ಮಹಾತ್ಮರು, ಅವರೇ ರಾಮಾನುಜರ ಪುನರಾವತಾರ, ಅವರಿಗೆ ಆಯಿ ಸ್ವಾಮಿಗಳ ಹತ್ರ ನಾವು ಶಿಷ್ಯತ್ವ ಮಾಡಬೇಕು ಅಂತ ಆಸೆ ಇತ್ತು. ಆದ್ರೆ ಇವರಿಗೆ ಅಂತಹ ಮಹಾತ್ಮರಿಗೆ ನಾನು ಬಂದು ಗುರು ಆಗೋದು ಬೇಡ ಅನ್ನೋದು ಇವ್ರ ಅಭಿಪ್ರಾಯ ಇತ್ತು. ಕಡೆಗೆ ಅವ್ರಿಗೆ ಸನ್ಯಾಸ ಆಗ್ಬಿಡ್ತು. ಆದ್ರಿಂದ ಸನ್ಯಾಸ ಆಗಿದ್ದರಿಂದ ಸನ್ಯಾಸಿನೇ ಎಲ್ಲರಿಗಿಂತ ಶ್ರೇಷ್ಠ ಆಗ್ತಾನೋ ಇಲ್ವೋ, ಗೃಹಸ್ಥರಿಗೆ ಶ್ರೇಷ್ಠ ಆಗುವುದಿಲ್ಲ, ಸನ್ಯಾಸಿ ಆಶ್ರಮದಲ್ಲಿ. ಹಾಗಾಗಿ ಇವರು ಅವ್ರಿಗೆ ಶಿಷ್ಯರಾಗ್ಬಿಟ್ರು. ಯಾರಿಗೆ? ಮನವಾಳ ಮಾಮುನಿಗಳಿಗೆ, ವರವರ ಮುನಿಗಳಿಗೆ ಇವರು ಶಿಷ್ಯರಾಗ್ಬಿಟ್ರು. ಇವರಿಗೆ ಆಯಿ ಅಂತ ಯಾಕೆ ಹೆಸರು ಅಂತ ಕೇಳಿದ್ರೆ, ಆ ಚಲಮನಾರಾಯಣನಿಗೆ ಅದು ಮಗುವುದು. ಚಲಮನಾರಾಯಣ ಅವನಿಗೆ ಹಾಲು ಕೊಡ್ತಾ ಇದ್ದಿದ್ದರಿಂದ, ಆಯಿಯ ರೀತಿಯಲ್ಲಿ ಅವನನ್ನು ಪೋಷಣೆ ಮಾಡಿದ್ರಿಂದ ಇವರಿಗೆ ಆಯಿ ಅಂತ ಹೆಸರು ಅನ್ನೋದು ನಮ್ಮ ಪರಂಪರೆಗಳಲ್ಲಿ. ಅದೆಲ್ಲ ಆಯಿ ಪರಂಪರೆಯವ್ರದ್ದು ಬೇಕಾದಷ್ಟು ಸಾಧನೆಗಳು ಮೇಲ್ಕೋಟೆಯಲ್ಲಿದೆ. ನಮ್ಮ ಮನೆತನಗಳಿಗೂ ಅವ್ರಿಗೆಲ್ಲ ಬಹಳ ಬಹಳ ಆಪ್ತರೆ. ಯಾಕೆಂದರೆ ಮೊದಲಿಂದಲೂ ಶಾಸನಗಳಲ್ಲಿ ಬರುವಂತಹ ಐಂಬತ್ತಿರುವರುಗಳನ್ನುವಂತಹ ಬರುವಂತಹದ್ರಲ್ಲಿ ಕೆಲವು ಜನ ಮಾತ್ರ ಐಂಬತ್ತಿರುವರುಗಳು. ಭಾಳ ಬಾಕಿ ಜನ ಎಲ್ಲ ಅಲ್ಲಿ ಇಲ್ಲಿ ಬಂದು ಸೇರ್ಕೊಂಡಿರು. ಶಾಸನ ಉಲ್ಲೇಖವಾಗಿರುವಂತಹ ಐಂಬತ್ತಿರುವರುಗಳಲ್ಲಿ ಬಹಳ ಜನ ಕಡಿಮೆ ಇರುವ, ಅವರಲ್ಲಿ ನಾವೆಲ್ಲ ಸೇರಿದ್ದೇವೆ. ಸೊ ಹಾಗಾಗಿ ಅಂತಹ ಒಂದು ಪರಂಪರೆಯಲ್ಲಿ ಬಂದವರು ಜಗನ್ನಾಥ ಸ್ವಾಮಿಗಳು. ಹಾಗಾಗಿ ನಾನು ವೆಂಕಟೇಶ್ಗೆ ಗಿರಿಗೌಡರಿಗೆಲ್ಲ ಹೇಳಿದೆ, ಈ ಒಂದ್ಸಲ ಡೆಂಕಣಿ ಕೋಟೆಗೆ ಹೋಗಿ ಅವರನ್ನು ಪರಿಚಯ ಮಾಡಿ ಅವ್ರ ಹತ್ರ ಏನಾದರೂ ರೆಕಾರ್ಡ್ಸ್ ಇದ್ದರೆ ನೋಡಿ ಅಂತ ನಾನು ಹೇಳಿದೆ. ಆಗ ಅವರು ಹೋಗಿ ಆಯಿ ಸ್ವಾಮಿಗಳನ್ನು ಅವರ ಮನೆಯಲ್ಲಿ ಭೇಟಿಯಾದರು. ಅದಕ್ಕೆ ಮುಂಚೆ ನರಸಿಂಹನ ಸ್ವಾಮಿಗಳನ್ನು ಭೇಟಿಯಾದರು. ಆಯಿ ನರಸಿಂಹನ ಸ್ವಾಮಿಗಳು ಮೈಸೂರಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಕೈಂಕರ್ಯ ಮಾಡ್ತಾ ಇದ್ದಾರೆ. ಇವರು ಬೇಕಾದಷ್ಟು ಅವರಿಗೆ ಹೇಳಿದ್ರು. ಇವರು ಹೇಳಿದ ಮೇಲೆ ಅವರಿಗೆ ಅವರ ಮಾವಂದಿರಾದಂತಹ ಆಯಿ ಜಗನ್ನಾಥ ಸ್ವಾಮಿಗಳ ಬಗ್ಗೆ ಹೇಳಿದ್ರು. ಆಮೇಲೆ ಇವರು ಹೋಗಿ ಅಲ್ಲಿ ಇವರಿಗೆ ಕಡತಗಳನ್ನೆಲ್ಲ ನೋಡೋ ಸೌಭಾಗ್ಯ ಸಿಕ್ತು. ನನಗೆ ಅಲ್ಲಿಂದಾನೇ ಫೋನ್ ಮಾಡಿದ್ರು ಇವರಿಬ್ರು. ನಾನು ಇಂಗ್ಲಿ ಕೊಡೆ ಹೋಗಿ ಬರ್ತಾ ಇದ್ದೆ, ಬೇರೆ ಜಾಗದಲ್ಲಿ ಹೋಗಿ ಆವಾಗ ಫೋನ್ ಮಾಡಿದ್ರು. ಇಲ್ಲ, ನೀವು ಹೇಳಿದ್ ನಿಜ, ಇದು ಇವರೇ, ಇದು ನಾವು ಅಲ್ಲಿ ತನಕ ನಾವು ಇರ್ಬೋದಾ ಅಂತ ಅನ್ಕೋತಾ ಇದ್ವಿ. ಇವರ ಹತ್ರ ಪೂರ್ತಿ ರೆಕಾರ್ಡ್ ಇದೆ, ನಮ್ಮ ಪೂರ್ವಿಕರ ಹೆಸರುಗಳಿದೆ, ನಮ್ಮ ಪೂರ್ವಿಕರ ರೆಕಾರ್ಡ್ ಇದೆ, ಹೋಗಿದ್ದು ಡೇಟ್ ಇದೆ. ಹಾಗೆಲ್ಲ ಇದ್ಮೇಲೆ ಇನ್ನೇನು ನಮ್ಮದು, ಅವರೇ ನಮ್ಮ ಕುಲಗುರುಗಳು ಅನ್ನೋದನ್ನು ಅವರು ತೀರ್ಮಾನ ಮಾಡಿದ್ರು. ಆಗಿ ನನಗೆ ಬಹಳ ಸಂತೋಷ ಆಯಿತು. ಯಾಕೆ ಅಂತಂದರೆ ಅವರ ಒಂದು ಪರಂಪರೆಯನ್ನು ಮಾಡ್ಕೊಂಡ್ಬಂದು ಆಮೇಲೆ ಇವರು ನಾನು ಕೇಳಿದ್ರು, ಮತ್ತೆ ಈ ಕುಲಗುರುಗಳು ಅಂದ್ರೆ ಏನು, ಇವ್ರದ್ದು ರೋಲ್ ಏನು, ಇವರು ನಮಗೇನು ಮಾಡ್ತಾರೆ, ನಾವು ಅವ್ರಿಗೇನು ಮಾಡಬೇಕು,
ಏನು ಗೊತ್ತಿಲ್ಲ ನಮ್ಗೆ. ಯಾಕೆಂದ್ರೆ ಬಹಳ ದಿನ ಆಗೋಗಿದೆ. ಅವರು ಬರೋ ಸಂಪ್ರದಾಯವೂ ಬಿಟ್ಟೋಯ್ತು, ಇವರು ಬರೋ ಸಂಪ್ರದಾಯವೂ ಹೊರಟೋಗಿದೆ. ಈಗ ನಾವಿಟ್ಕೊಂಡು ಈ ಕುಲಗುರು ಸಂಪ್ರದಾಯವನ್ನು ಇಟ್ಕೊಂಡು ನಾವೇನು ಮಾಡಬೇಕು, ಇದರಿಂದ ಏನು ನಮಗೆ ಇದ್ರದ್ದು ವಿಶೇಷ ಏನು ಅಂತ ಹೇಳುತ್ತೆ. ನಾನು ಆವಾಗ ಹೇಳಿದೆ ಅವರಿಗೆ, ಶ್ರೀರಾಮಾನುಜಾಚಾರ್ಯರ ಕಾಲದಲ್ಲಿ, ಆಗಿನ ಕಾಲದಲ್ಲಿ ಇದ್ದಂತಹ ಎಲ್ಲ ಶ್ರೀ ವೈಷ್ಣವ ಆಚಾರ್ಯರುಗಳಿಗೆ ರಾಮಾನುಜರು ಒಂದು ಆಜ್ಞೆಯನ್ನು ಕೊಟ್ಟರು. ಅದಕ್ಕೆ ದಿವ್ಯಾಜ್ಞೆ ಅಂತ ಹೆಸರು. ಅವರ ಆರ್ಡರ್ ಏನು ಆರ್ಡರ್ ಅಂತ ಹೇಳಿದ್ರೆ, ನೀವು ಈ ಸಚ್ಚಾಸ್ತ್ರವನ್ನು, ರಾಮಾನುಜ ದಿವ್ಯ ಸಚ್ಚಾಸ್ತ್ರವಾದಂತಹ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಮತ್ತು ಶ್ರೀ ವೈಷ್ಣವ ಸಿದ್ಧಾಂತವನ್ನು ಎಲ್ಲ ದಿಕ್ಕುಗಳಲ್ಲಿಯೂ ಎಲ್ಲರಿಗೂ ತಲುಪಿಸ್ಬೇಕು. ಜಾತಿ ಮತ ಕುಲ ಭೇದ ಇಲ್ಲದೆ, ಸ್ತ್ರೀ ಪುರುಷ ಭೇದವಿಲ್ಲದೆ, ಯಾವ ದೇಶ ಕಾಲ ಅಪರಿಮಿತವಾದ ಭೇದವಿಲ್ಲದೆ ಎಲ್ಲರಿಗೂ ಮೋಕ್ಷ ಸಾಮ್ರಾಜ್ಯ ಸಿಗುವ ಹಾಗೆ ಅವರಿಗೆ ನೀವು ಧರ್ಮೋಪದೇಶವನ್ನು ಮಾಡಬೇಕು. ಪ್ರತಿಯೊಬ್ಬ ಜೀವಿಯು ತನ್ನ ಕಷ್ಟಗಳಿಂದ ಬಿಡುಗಡೆಯಾಗಿ ಆ ಪರಮಾತ್ಮನಲ್ಲಿ ಮೋಕ್ಷ ಹೊಂದೋದೇ ಗುರಿ. ಆ ಮೋಕ್ಷವನ್ನು ಮಾಡೋದಕ್ಕೆ ನೀವು ಕಾರಣರಾಗಬೇಕು ಅಂತ ರಾಮಾನುಜರು ಈ ಗುರುಗಳಿಗೆ ಆದೇಶ ಮಾಡಿದರು. ಅಂತಹ ಮೇಲುಕೋಟೆ ಎಲ್ಲ ಆಚಾರ್ಯರುಗಳು ಬೇರೆ ಬೇರೆ ಊರುಗಳಲ್ಲಿ ಆ ಧರ್ಮ ಪ್ರವಚನವನ್ನು ಮಾಡ್ತಾ ಬಂದರು. ಏನು ಕೆಲಸ ಮಾಡಬೇಕು ಅವರು ಹೋಗಿ ರಾಮಾನುಜ ಸತ್ಸಂಪ್ರದಾಯದ ಬಗ್ಗೆ ಹೇಳ್ತಾ, ಶ್ರೀಮನ್ನಾರಾಯಣನ ಪರತ್ವದ ಬಗ್ಗೆ ಹೇಳ್ತಾ, ಅವರಿಗೆಲ್ಲ ಶಂಖಚಕ್ರ ಮುದ್ರಾದಿಗಳನ್ನು ಕೊಟ್ಟು ಅವರಿಗೆ ಧರ್ಮೋಪದೇಶವನ್ನು ಮಾಡಿ, ಅವರ ಜೀವನದಲ್ಲಿ ಅವರು ಮಾಡುವ ಕೆಲಸ ಮಾಡ್ತಾರೆ, ಮಾಡುವ ಕೆಲಸದ ಜೊತೆಗೆ ಪರಮಾತ್ಮನ ನಂಬಿಕೆಯನ್ನು ಇಟ್ಕೊಂಡು ಮೋಕ್ಷದ ಕಡೆಗೆ ಹೋಗುವಂತಹ ಚಿಂತನೆಯನ್ನು ಮಾಡಬೇಕು. ಅಲ್ಲಿ ಒಂದು ದಿನ ಇದ್ದು ಅವರಿಗೆ ವೈಷ್ಣವ ಪ್ರಸಾದವನ್ನು ಕೊಟ್ಟು, ಯಾಕೆಂದರೆ ಶಾಸ್ತ್ರಗಳಲ್ಲಿ ವೈಷ್ಣವ ಪ್ರಸಾದದ ಬಗ್ಗೆ ಬಹಳ ಹೇಳ್ತವೆ. ವೆಂಕಟೇಶ್ವರ ಸ್ವಾಮಿಗೆ ಅರ್ಪಿತವಾದ ಪ್ರಸಾದ ಒಂದು 4-5 ಕಾಳು ಮೇಲ್ಕೋಟೆಗೆ ಬಂದಿದ್ರಂತೆ. ಯಾರು ಚಲುವನಾರಾಯಣ ಸ್ವಾಮಿ ದರ್ಶನ ಮಾಡಿದ ಮೇಲೆ ಪ್ರಸಾದ ತಿಂದಿದ್ರು. ಅವರು ತಗೊಂಡು ಬರುವಾಗ ಅವರ ಪ್ರಸಾದ, ಪುಳಿಯೋಗರೆ ಪ್ರಸಾದ ಕೆಳಗಡೆ ಬಿದ್ದಿತ್ತಂತೆ. ಇದು ಯಾದಗಿರಿ ಮಹಾತ್ಮ್ಯದಲ್ಲಿ ಬರ್ತದೆ, ವೆಂಕಟೇಶ್ವರ ಮಹಾತ್ಮೆಯಲ್ಲಿ ಬರ್ತದೆ. ಬರುವಾಗ ಅಲ್ಲಿದ್ದಂತಹ ಒಂದು ಪಕ್ಕದಲ್ಲೇ ಇದ್ದಂತಹ ಏನು ಉಡದ ಜಾತಿಗೆ ಸೇರಿದಂತಹ ಒಂದು ಪ್ರಾಣಿ ಆ ಪುಳಿಯೋಗರೆಗಳನ್ನು ತಿಂತಂತೆ ಕಾಲು. ಆ ತಕ್ಷಣವೇ ಅದಕ್ಕೆ ತನ್ನ ಪೂರ್ವಜನ್ಮದ ನೆನಪೆಲ್ಲ ಬಂದು, ನಾನು ಮೋಕ್ಷದ ಕಡೆಗೆ ಹೋಗ್ಬೇಕು ಅಂತ ಚಿಂತನೆ ಮಾಡುವಷ್ಟು ಅದಕ್ಕೆ ವೈಷ್ಣವ ಪ್ರಸಾದಕ್ಕೆ ಅಷ್ಟು ಬಹಳ ಬೆಲೆ ಇದೆ ಅದಕ್ಕೆ. ಹಾಗಾಗಿ ವೈಷ್ಣವರಿಗೆ ವಿಷ್ಣುವಿಗೆ ದೇವಾಲಯದಲ್ಲಿ ನಿವೇದನ ಮಾಡಿ ಆ ಪ್ರಸಾದವನ್ನು ಹಂಚಿದ್ರೆ ಪುಣ್ಯ ಬರ್ತದೆ ಅನ್ನೋದಕ್ಕೋಸ್ಕರ ನೀವು ಅದನ್ನು ಹೇಳ್ಕೊಡ್ಬೇಕು ಅವ್ರಿಗೆ ಹೋಗಿ ಅಂತ ಹೇಳಿ, ಇದು ಗುರುವಿನ ಕರ್ತವ್ಯ. ಶಿಷ್ಯರ ಕರ್ತವ್ಯವೇನು? ಶಿಷ್ಯರಾದ್ಮೇಲೆ ಅವರು ಬೇರೆ ಎಲ್ಲ ಅಭ್ಯಾಸಗಳನ್ನು ಇಟ್ಕೊಂಡಿದ್ರೆ, ಆವತ್ತಿನ ಕಾಲಕ್ಕೂ ಇವತ್ತಿನ ಕಾಲಕ್ಕೂ ಇದ್ದಂತಹದ್ದೇನಪ್ಪ ಅಂದರೆ, ನಮ್ಮ ಜೀವನವನ್ನೇ ಹಾಳು ಮಾಡುವಂತಹ ಕುಡಿತ ಇತ್ಯಾದಿ ಅಭ್ಯಾಸಗಳನ್ನೆಲ್ಲ ಇಟ್ಕೊಂಡಿದ್ರೆ ಅದನ್ನೆಲ್ಲ ಬಿಟ್ಬಿಟ್ಟು ಸುಳ್ಳು ಹೇಳೋದು, ಇನ್ನೊಬ್ಬರಿಗೆ ದೌರ್ಜನ್ಯ ಮಾಡೋದನ್ನೆಲ್ಲ ಬಿಟ್ಟು ವೈಷ್ಣವ ಭಕ್ತಿಯಿಂದಿದ್ದು ಎಲ್ಲರೂ ದೇವರ ಅನುಯಾಯಿಗಳು, ಎಲ್ಲ ದೇವರ ಮಕ್ಕಳು ಅಂತ ನೋಡ್ತಾ ಮೋಸ ತಟವಟೆಗಳನ್ನು ಬಿಟ್ಟು ಧರ್ಮ ಮಾರ್ಗದಲ್ಲಿರುವುದನ್ನು ಶಿಷ್ಯರು ಮಾಡ್ತೀವಿ ಅಂತೇಳಿ ಪಾದ ಪೂಜೆ ಮಾಡಿ ಅವರ ಪಾದ ಕಾಣಿಕೆ, ಅವ್ರ ಕೈಯಲ್ಲಿ ಇದ್ದಿದ್ದು 4 ಆಣಿನೋ 8 ಆಣಿನೋ, ಇವತ್ತು ನಾವು 10 ರೂಪಾಯಿ 50 ರೂಪಾಯಿ 100 ರೂಪಾಯಿ ಹಾಕ್ಬಿಡ್ತೀವಿ. ನಾನು ಕೂಡ ನಮ್ಮ ಅಜ್ಜಿ ಜೊತೆಯಲ್ಲಿ ಸಾವಿರಾರು ಹಳ್ಳಿಗಳಿಗೆ ಹೋಗಿದ್ದೆ. ಎಲ್ಲೂ 1 ರೂಪಾಯಿ ಮೇಲೆ ಯಾರು ಕಾಣಿಕೆ ಕೊಡ್ತಾ ಇರಲಿಲ್ಲ. ಯಾಕೆ ಅಂದ್ರೆ 1 ರೂಪಾಯಿ ಮೇಲೆ ಅವ್ರು ಕಾಣಿಕೆ ಕೊಡಕ್ಕೆ ಅವ್ರ ಹತ್ರ ದುಡ್ಡೇ ಇಲ್ಲ ಪಾಪ. ಆದರೆ ಉದಾರವಾಗಿ ಬೇಕಾದ್ರೆ 4 kgನೋ 5 kgನೋ ಅಥವಾ 8 kgನೋ ಅಕ್ಕಿ ಕೊಡೋರು, ಭತ್ತ ಕೊಡೋರೇ ಹೊರತು ಸಾವಿರಾರು ಕೊಡೋದಕ್ಕೆ ಅವ್ರ ಹತ್ರ ದುಡ್ಡೇ ಇರಲಿಲ್ಲ. ಆದರೆ ಅವ್ರು ಬರ್ಸಿರೋದೆಲ್ಲ ನಮ್ಮ ಮನೆ ರೆಕಾರ್ಡ್ಗಳಲ್ಲಿ 4 ಆಣಿ 8 ಆಣಿ 2 ಆಣಿ ಈ ಥರದ್ದೇ ಇರೋದು. ಸೊ ಹಾಗಾಗಿ ದುಡ್ಡು ಪ್ರಧಾನ ಅಲ್ಲ, ಅವರ ಗೌರವ ಮತ್ತು ಅವರ ಕೊಡೋ ಲೆಕ್ಕದಲ್ಲಿ ಹಾಗೆ ಇತ್ತು. 1 ರೂಪಾಯಿ 2 ರೂಪಾಯಿ 5 ರೂಪಾಯಿ ಯಾರೋ ಕೇಮ್ ದುಡ್ಡಿಲ್ಲ 5 ಜನ. ಆದ್ದರಿಂದ ಈ ರೀತಿಯಾಗಿ ಬಂದಿರೋ ಸಂಬಂಧಗಳಿದು. ಈ ಸಂಬಂಧಗಳನ್ನು ಬರೋದ್ರಿಂದ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ನಾವು ಕರೆಯೋದಾದರೆ ಪ್ರೀತಿಯಿಂದ ಕರಿಬೋದು. ನಿಮ್ಮ ನಂಬಿಕೆಗಳನ್ನು ಯಾರಿಗೂ ಬಲವಂತ ಮಾಡಬೇಡಿ. ಯಾರಿಗೆ ಅದರಲ್ಲಿ ಶ್ರದ್ಧೆ ಇಲ್ವೋ ಅವರು ಬರೋದು ಬೇಡ. ಶ್ರದ್ಧೆ ಇರೋರು ಬರಲಿ. ಭಗವಂತ ಇವರು ಮನಸ್ಸಾರೆ ಆ ವೆಂಕಟೇಶ್ವರ ಸ್ವಾಮಿಗೆ ಆ ಟೆಂಕಡಿ ಕೋಟೆಯಲ್ಲಿರುವಂತಹ ನಮ್ಮ ಪರಮ ಪ್ರಭು ಯಾರೋನು ಬೇಟರಾಯ ಸ್ವಾಮಿ, ಬೇಟೆಯಾಡಿ ಬರುವಾನೈ ವಿರುಂದಾವನತ್ತೇ ಕಂಡೋನೆ ಅನ್ನುವಂತಹ ಬೇಟೆಯಾಡಿ ಬರುವಂತಹ ಕೃಷ್ಣ, ವಿನೋದಕ್ಕಾಗಿ ಬೇಟೆಯಾಡುವಂತಹ ಪರಮಾತ್ಮ ಅಂತ ಅವನು ವೆಂಕಟರಮಣನಾಗಿ ಅಲ್ಲಿ ನಿಂತಿದ್ದಾನೆ. ಅಂತಹ ಬೇಟರಾಯ ಸ್ವಾಮಿ ಅವರು ನಿತ್ಯವೂ ಆರಾಧನೆ ಮಾಡೋರು. ಚಲುವನಾರಾಯಣ ಸ್ವಾಮಿ ಇವರೆಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತ ಇವರು ಹಾರೈಸ್ತಾರೆ ಅಷ್ಟೇ. ಇನ್ನೇನು ಅವರು ಏನು ಹಾರೈಸೋಕ್ಕಾಗೋದಿಲ್ಲ.
ಅಷ್ಟೇ ಅವರು ಹಾರೈಸೋದು. ಹಾಗಾಗಿ ಈ ಗುರು ಶಿಷ್ಯ ಸಂಬಂಧಗಳನ್ನು ಏರ್ಪಡಿಸ್ಕೊಳ್ಳಿ, ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು ಅಂತ ಹೇಳಿದೆ. ಇವತ್ತು ಆ ಡೆಂಕಡಿ ಕೋಟೆಯಿಂದ ಸ್ವಾಮಿಗಳು ಅವರ ಸಪುತ್ರರಾಗಿ ಇಲ್ಲಿಗೆ ಆಗಮಿಸಿದ್ದಾರೆ. ಇಲ್ಲಿ ಆಗಮಿಸಿ ತಮ್ಮೆಲ್ಲರಿಗೂ ಕೂಡ ಅವರು ಆಶೀರ್ವಾದವನ್ನು ಮಾಡಿದ್ದಾರೆ. ಅವರಿಗೆ ಪ್ರಸನ್ನತೆ ಬಂದಿದೆ. ನಾನು ಕೇಳಿದೆ, ನಾನು ನಿಮಗೆ ಸಂತೋಷ ತಂತ ಅಂತ. ಅವರಿಗೆ ಪ್ರಯಾಣ ಕಷ್ಟಕರವಾಗಿದ್ದರು, ಮತ್ತು ಸಂಧ್ಯಾಕಾಲಕ್ಕೋಸ್ಕರ ಅವ್ರು ಇವಾಗ ವಾಪಸ್ ಹೋಗಬೇಕು. ಜವಳಗಿರಿ ರೂಟಲ್ಲಿ ಫಾರೆಸ್ಟ್ ಇದೆ, ಅಲ್ಲಿ ಮುಂದಕ್ಕೆ ಬಿಡೋದಿಲ್ಲ. ಅದೆಲ್ಲ ಇದ್ರೂ ನಿಮಗೋಸ್ಕರ ಅವರು ಇಲ್ಲಿ ತನಕ ಬಂದು ಅವರು ವೆಂಕಟರಮಣ ಸ್ವಾಮಿನ ದರ್ಶನ ಮಾಡಿ ಭಾಳ ಸಂತೋಷ ಆಗ್ಬಿಟ್ಟಿದೆ. ದೇವಸ್ಥಾನ ತುಂಬ ಚೆನ್ನಾಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಕೆಲವು ವಿಚಾರಗಳನ್ನು ಹೇಳಿದ್ದಾರೆ, ಅದನ್ನು ಕಾಲಾನಂತರದಲ್ಲಿ ಮಾಡೋಣ. ಅದನ್ನು ಅಲ್ಲೊಂದು ಪೂಜೆಗೆ, ಬ್ರಹ್ಮೋತ್ಸವಾದಿ ಪೂಜೆಗಳಿಗೆ ಏರ್ಪಾಡಾಗುವಂತಹ ಒಂದು ಧ್ವಜಸ್ತಂಭ, ಒಂದು ಇದನ್ನು ಹೇಳಿದ್ರು. ಆ ಕಾಲದಲ್ಲಿ ನೋಡೋಣ. ಅದು ಯಾಕೆಂದರೆ ನಮ್ಗೆ ಅರ್ಚಕರು ಸೌಲಭ್ಯದ ಮೇಲೆ ತಾನೇ ಇದನ್ನೆಲ್ಲ ಮಾಡೋಕ್ಕಾಗುತ್ತೆ. ನೀವು ಮಾಡೋಕ್ಕೆ ರೆಡಿ ಇದ್ದೀರಿ, ನಮ್ಗೆ ಅರ್ಚಕರು ಬೇಕಾದ್ರೆ. ಸೊ ಹಾಗಾಗಿ ಅದೊಂದು ಇರಲಿ, ಅವರ ಆಚಾರ್ಯರು ಹೇಳಿದ್ದಾರೆ. ಹಾಗಾಗಿ ಇದನ್ನು ಮಾಡೋಣ. ಅದನ್ನು ಈ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಅವರಿಗೆ ಬಹಳ ಸಂತುಷ್ಟಿಯಾಗಿದೆ. ಇಲ್ಲೇ ಅವರು ಪ್ರಸಾದ ಮಾಡ್ಕೊಂಡಿದ್ದು, ಊಟ ಮಾಡಿದ್ದು ಎಲ್ಲ ಅವ್ರಿಗೆ ಸಂತೋಷ. ಹಳೆ ನೆನಪು, ಅವ್ರಿಗೊಂದು 50 ವರ್ಷದ ಹಿಂದೆ ಏನು ನಡೆದಿತ್ತೋ ಅದು ಇನ್ಯಾರೋ ಒಬ್ರು ಇದನ್ನು ತೋರಿಸಿದ್ರು ಫೋಟೋನ. 95ನೇ ಇಸ್ವಿದು ಇನ್ಯಾರೋ ಒಬ್ಬರು ಆ ಚಿಕ್ಕರ್ ಸಿಂಗ್ ಕರೆಯೋದು, ಅವ್ರಿಗೆ ಅದೆಲ್ಲ ಜ್ಞಾಪಕ ಬಂತು. ಇವ್ರ ತಂದೆ ಅಳಸಿಂಗರಾಚಾರ್ ಅಂತ ಇದ್ರು ಸ್ವಾಮಿಗಳು, ಅವರ ಜೊತೆಲಿ ಇವರು ಬಂದಿದ್ದು, ಇದೆಲ್ಲ ಅವರಿಗೆ ಅನುಭವ ಬಂದಿದೆ. ಇವಾಗ ಭಾಳ ಸಂತೋಷ ಆಗಿದೆ ಅವರಿಗೆ. ಅವರೇ ನಿಮಗೆ ಈ ಸಂತೋಷದ ಬಗ್ಗೆ ಒಂದು 4 ಮಾತಾಡಬೇಕು ಅಂತ ಸ್ವಾಮಿಗಳಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಒಟ್ಟಿನಲ್ಲಿ ಮುಖ್ಯವಾಗಿ ವೆಂಕಟೇಶ್ವರನ ಭಕ್ತಿ, ಶ್ರೀ ರಾಮಾನುಜಾಚಾರ್ಯರ ಸರ್ವಸಮನ್ವಯವಾದಂತಹ ಸಿದ್ಧಾಂತ, ಜಾತಿ ಮತ ಕುಲ ಭೇದಗಳಿಗಿಂತ ಮುಖ್ಯವಾದದ್ದು ಭಕ್ತಿ ಅನ್ನೋದು. ಭಕ್ತಿ ಇಲ್ಲದೆ ಹೋಗಿದ್ರೆ ಈ ದೇಶದಲ್ಲಿ ಇಷ್ಟೊಂದು ಜನ ಒಗ್ಗಟ್ಟಾಗಿರೋಕ್ಕೆ ಸಾಧ್ಯವಾಗ್ತಿರಲಿಲ್ಲ. ಇಷ್ಟೊತ್ತಿಗೆ ದೇಶ ಒಡೆದೋಗಿರೋದು ಭಕ್ತಿಯಿಂದಾನೇ. ದೇಶ ಎಲ್ಲ ಒಂದಾಗಿದೆ. ಅದರಲ್ಲಿ ಒಂದಷ್ಟು ವರ್ಣದ ವಿಚಾರಗಳಿವೆ. ಏನಂದರೆ ಸಂಧ್ಯಾ ವಂದನೆ ಮಾಡೋದು, ವೇದಾಧ್ಯಯನ ಮಾಡೋದು, ಇದೆಲ್ಲ ರಕ್ಷಣೆಗೋಸ್ಕರ ಮಾಡಿರುವುದೇ ಹೊರತು ಇದನ್ನು ನೀವು ಬೇರೆ ಅಂತ ಭಾವಿಸೋದ್ರಲ್ಲಿ ಏನೂ ಅರ್ಥ ಇಲ್ಲ. ಯಾರು ಬೇಕಾದರೂ ಈ ಶ್ರದ್ಧೆ ಇದ್ದರೆ ಅದೇ ಮರಣಕ್ಕೆ ಬರ್ಬೋದು ಅನ್ನೋದೇ ಹಳೆ ಕಾಲದ ಸಿದ್ಧಾಂತ. ಅದನ್ನು ಇನ್ನೊಂದು ವಿಚಾರದಲ್ಲಿ ಚರ್ಚೆ ಮಾಡೋಣ. ಒಟ್ಟಲ್ಲೆಲ್ಲ ಭಕ್ತಿ. ಇವತ್ತು ಈ ಸಭೆಯಲ್ಲಿ ನಮ್ಮ ಆಯಿ ಸ್ವಾಮಿಗಳ ಕುಮಾರರು ಕೂಡ ಪಕ್ಕದಲ್ಲಿ ವಿರಾಜಮಾನರಾಗಿದ್ದಾರೆ. ಅವರು ಕೂಡ ದೇವಾಲಯದಲ್ಲಿ ನಮಗೆ ಅತ್ಯಂತ ಆಪ್ತರವರು. ಹಾಗೆ ಆಯಿ ನರಸಿಂಹನ ಸ್ವಾಮಿಗಳು, ನರಸಿಂಹಸ್ವಾಮಿನೇ ನೋಡಿ, ಇವ್ರ ಹೆಸರು ನರಸಿಂಹನ್ನು, ಅವರು ನರಸಿಂಹನ ಉಪಾಸನೆ ಮಾಡ್ತಾ ಇದ್ದಾರೆ ಇವಾಗ. ಹಾಗೆಯೇ ನಮ್ಮಲ್ಲಿ ಪರಕಾಲ ಮಠದಲ್ಲಿದ್ದವರು ಮಾವನೂರವರು, ಇವರು ಒಂದು ಗುರುಪೀಠಕ್ಕೆ ಸೇರಿದವರು. ರಂಗನಾಥನ್ ಅಂತ ಮಾವನೂರು ಗುರುಪೀಠ ಅಂತ ಒಂದು ಉಂಟು. ಅಲ್ಲಿ ಒಂದು ಕೇಶವ ಸ್ವಾಮಿ ದೇವಸ್ಥಾನ ಇದೆ, ಹೊಯ್ಸಳರ ಕಾಲದ ದೇವಸ್ಥಾನ. ಅಲ್ಲಿರುವಂತಹದ್ದು ರಂಗನಾಥನ್ ಅಯ್ಯಂಗಾರ್ ಅಂತ. ಅವರು ಎರಡೂ ರೀತಿಯಲ್ಲಿ ಹೌದು, ನಮ್ಮ ಶಿಷ್ಯರು ಹೌದು, ಪರಕಾಲ ಮಠದಲ್ಲಿ ಅಧ್ಯಯನ ಮಾಡಿದವರು ಹೌದು. ಹಾಗಾಗಿ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಸಮೇತರಾಗಿದ್ದಾರೆ. ಅವ್ರಿಗೂ ವೆಂಕಟರಮಣ ಸ್ವಾಮಿ ಮಂಗಳಗಳನ್ನು ಉಂಟು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಿಮ್ಮೆಲ್ಲರಿಗೂ ಮಂಗಳ ಉಂಟಾಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ. ಶ್ರೀಮತೆ ರಾಮಾನುಜಾಯ